ರೋಚಕ ಸಂಗತಿಗಳ ಅನಾವರಣವೇ ಈ ನಿಗೂಢ ರಹಸ್ಯ. ನನ್ನ ಹೆಸರು ನಿಖಿಲ್ ಸ್ವಾಮಿ. ಇವತ್ತು ನಮ್ಮ ತಂಡ ಹೊರಟಿರೋದು ಒಂದು ಕೋಟೆಯನ್ನು ತೋರಿಸೋದಕ್ಕೆ. ಈ ಕೋಟೆಯ ಹಿಂದೆ ಅದ್ಭುತವಾದಂಥ ಜಾನಪದದ ಕಥೆ ಇದೆ. ಈ ಕೋಟೆಗೋಸ್ಕರ ಒಬ್ಬ ತಾಯಿ ತನ್ನ ಪ್ರಾಣವನ್ನೇ ಕೊಡ್ತಾಳೆ, ಊರಿಗೆ ದೇವತೆ ಆಗ್ತಾಳೆ. ಈಗಲೂ ಕೂಡ ಪವಾಡಗಳು ನಡೀತಾ ಇದೆಯಂತೆ. ಯಾವುದು ಆ ಜಾಗ, ಏನಿದೆ ರಹಸ್ಯ, ಎಲ್ಲವನ್ನ ಈಗ ನೋಡಿ. ಇತಿಹಾಸದಲ್ಲಿ ದಾಖಲಾಗದ ಅದೆಷ್ಟೋ ವಿಷಯವು ಬಾಯಿಂದ ಬಾಯಿಗೆ ಬಂದು ಜನಪದರ ಬಾಯಲ್ಲಿ ನೆಲಿದಾಡುತ್ತವೆ, ಕಥೆಗಳಾಗುತ್ತವೆ, ಜಾನಪದ ಗೀತೆಗಳಾಗುತ್ತೆ. ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿದರೆ ಅಲ್ಲಲ್ಲಿ ಅದರ ಕುರುಹುಗಳು ದೊರೆಯುತ್ತವೆ. ಆ ಹಾಡಿನಲ್ಲಿ ಬರೋ ಪದಗಳು ನಿಜ ಎನಿಸುತ್ತವೆ. ದ್ಯಾಮವ್ವ ದೇವಿ ದರುಶನ ತೋರಮ್ಮ, ದ್ಯಾಮವ್ವ ತಾಯೇ ನಿನ್ನ ಧ್ಯಾನವೋ ನಾ ಭಕ್ತಿಯಿಂದ ಮಾಡೋಣ, ನಿನ್ನ ಸೇವೆಯೋ ನಾ ಭಕ್ತಿಯಿಂದ ಮಾಡೋಣ. ಇಂಥ ಜನಪದರ ಬಾಯಲ್ಲಿ ಹಾಡಾದವಳು, ಕಥೆಯಾದವಳು, ಸಾಮಾನ್ಯಳಿಂದ ಅಸಾಮಾನ್ಯಳಾಗಿ ದೇವತೆಯಾದವಳು ತಾಳಿಕೋಟೆ ದ್ಯಾಮವ್ವ. ತಾಳಿಕೋಟೆ ಈ ಊರಿಗೆ ತನ್ನದೇ ಆದ ಇತಿಹಾಸವಿದೆ. ಇಲ್ಲಿನ ಕೋಟೆಗಳು ತನ್ನದೇ ಆದ ಕಥೆಯನ್ನ ಹೇಳುತ್ತವೆ. ಈ ಊರಿನಲ್ಲೇ ಅಂದು ವೈಭವಯುತವಾಗಿ ಬೆಳೆದಿದ್ದ ಮೆರೆದಿದ್ದ ವಿಜಯನಗರ ಸಾಮ್ರಾಜ್ಯ ನಾಶವಾಯಿತು. 1565 ತಾಳಿಕೋಟೆ ಯುದ್ಧದ ಫಲಿತಾಂಶ ನಿಮಗೆ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯ ಸಂಪೂರ್ಣವಾಗಿ ಪತನವಾಯಿತು. ಶಾಹಿ ಸುಲ್ತಾನರುಗಳು ಅವರು ಜಯವನ್ನು ಗಳಿಸಿದರು. ಅವರು ಮೊದಲಿಗೆ ಯುದ್ಧಕ್ಕೆ ಹೋಗೋ ಮುಂಚೆ ಸೈನ್ಯವನ್ನು ಇಲ್ಲೇ ಬೀಡುಬಿಟ್ಟಿದ್ರು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಯುದ್ಧ ತಾಳಿಕೋಟೆ ಒಳಗೆ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ಸಾಕ್ಷ್ಯಾಧಾರಗಳಿಗಿಲ್ಲ. ಆದರೆ ನಾವು ಇಂದು ನಡೆದ ಯುದ್ಧದ ಕಥೆಯನ್ನ ಹೇಳೋಕೆ ಹೊರಟಿಲ್ಲ. ಅದೇ ತಾಳಿಕೋಟೆಯ ಕೋಟೆಗೆ ಬಲಿಯಾಗಿ ದೈವತ್ವಕ್ಕೇರಿದ ಹೆಣ್ಣು ಮಗಳ ಕಥೆಯನ್ನ ಹೇಳೋಕೆ ಹೊರಟಿದ್ದೇವೆ. ಸುರಪುರ ತಾಲೂಕಿನ ರುಕುಮಾಪುರದ ಆಯರಾಯರು ಇವರು ಶ್ರೀಮಂತರಲ್ಲದಿರಬಹುದು, ಆದರೆ ಹೃದಯ ಶ್ರೀಮಂತಿಕೆಯಲ್ಲಿ ಮಾತ್ರ ಶ್ರೀಮಂತರಾಗಿ ಇದ್ದರು. ಇಂಥವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ದ್ಯಾಮವ್ವ. ಅಂದಿನ ದಿನಗಳಲ್ಲಿ ಬಾಲ್ಯ ವಿವಾಹ ಪದ್ಧತಿ ಜಾರಿಯಲ್ಲಿತ್ತು. ಇನ್ನು ಚಿಕ್ಕವಳಾಗಿದ್ದ ದ್ಯಾಮವ್ವಳನ್ನ ಇದೇ ತಾಳಿಕೋಟೆಯ ಬೂರುರಾಯರ ಮನೆಗೆ ಸೊಸೆಯಾಗಿ ಕಳಿಸ್ತಾರೆ. ದ್ಯಾಮವ್ವ ಮೂಲತಃ ಸುರಪುರ ತಾಲೂಕಿನ ರುಕುಮಾಪುರ ಗ್ರಾಮದಿಂದ ಬಂದವಳು ಅಂತ. ರುಕುಮಾಪುರದ ಆರಾರಾಯರ ಮಗಳು. ಅವಳನ್ನು ತಾಳಿಕೋಟೆಯ ಬೂರಾರಾಯರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆ ಬಾಲ್ಯ ವಿವಾಹ ಅಂತ ಆಗಿರಬಹುದು. ಆವಾಗ ತಾಳಿಕೋಟೆಯಲ್ಲಿ ಬಂದಂಥ ದ್ಯಾಮವ್ವಳಿಗೆ, ಅವಳು ಇಲ್ಲಿ ಬಂದ ನಂತರ ಅವಳಿಗೊಬ್ಬ ತಮ್ಮ ಹುಟ್ಟಿದ. ಅವನ ಹೆಸರು ಸುಲಿ ಅಲ್ಲ ಅಂತ. ಅದು ಅವಳಿಗೆ ಗೊತ್ತಿರಲಿಲ್ಲ ಈ ಕತೆ. ಆದರೆ ಅಲ್ಲಿ ಸುಲಿ ಅಲ್ಲ ಬಾಲ್ಯದಲ್ಲಿ ತುಂಬ ತುಂಟ ಬಾಲಕ. ಆ ಊರಿನ ಹೆಣ್ಣು ಮಕ್ಕಳಿಗೆಲ್ಲ ಚುಡಾಯಿಸುವಂಥ ಸ್ವಭಾವನದ್ದು. ಗೋಲಿಗುಂಡು, ಕಬಡ್ಡಿ, ಈ ಥರದ ಬೇರೆ ಬೇರೆ ಆಟಗಳನ್ನ ಆತ ಜನಪದ ಆಟಗಳನ್ನ ಆಡ್ತಾ ಇದ್ದ. ಒಂದು ಸಲ ನೀರು ತರುವಂಥ ಹೆಣ್ಣುಮಕ್ಕಳ ಮಣ್ಣಿನ ಕೊಡಕ್ಕೆ ಗೋಲಿಯನ್ನು ಎಸೆದು ಕೊಡವನ್ನು ಒಡೆದು ಹಾಕ್ತಾನೆ. ಆವಾಗ ಸಿಟ್ಟಿನಿಂದ ಆ ಬಾಲೆಯವರು ಇವನನ್ನು ಅಕ್ಕ ತಂಗಿರಿಲ್ಲದಂಥ ಗಂಡು ಮಗು ನೀನು ಅಂಥೇಳಿ ಬೈತಾರೆ. ಆ ಕ್ಷಣದಲ್ಲೇ ಸುಲಿಯಾಲನಿಗೆ ತಾನೊಬ್ಬ ಏಕಾಂಗಿ, ತನಗೆ ಅಕ್ಕ ತಂಗಿ ಇಲ್ವಲ್ಲ, ಇದನ್ನ ಕೇಳಬೇಕು ಅಂತ ತಾಯಿ ಹತ್ರ ಹೋಗ್ತಾನೆ. ತನಗೂ ಒಬ್ಬ ಅಕ್ಕಳಿದ್ದಾಳೆ, ಅವಳು ತಾಳಿಕೋಟೆಯಲ್ಲಿದ್ದಾಳೆ. ಅವಳ ಹೆಸರು ದ್ಯಾಮವ್ವ. ಇದನ್ನ ಕೇಳಿ ಸಂತೋಷದಲ್ಲಿ ಕುಣಿದಾಡಿದ್ದ ತಾನು ಅಕ್ಕನನ್ನ ನೋಡ್ಬೇಕು ಅಂತ ಹೊರಟು ನಿಂತ. ನನಗೆ ಅಕ್ಕ ತಂಗಿ ಯಾರು ಇಲ್ಲ ಅನ್ನುವಂಥ ಸಿಟ್ಟಿನಿಂದ ಮನೆಗೆ ಬಂದು ತನ್ನ ತಾಯಿನ ಕೇಳ್ತಾನೆ, ನನಗೆ ಯಾರೂ ಅಕ್ಕ ತಂಗಿಯರು ಇಲ್ವಾ ಅಂತ. ಅವಾಗ ತಾಯಿ ಹೇಳ್ತಾಳೆ, ಇಲ್ಲ ಯಾಕಪ್ಪ, ನಿನಗೆ 2 ಜನ ಅಕ್ಕಂದಿರು, ಒಬ್ಬಳು ಆಗಾಗಲೇ ತೀರ್ಕೊಂಡು ಹೋಗಿದ್ದಾಳೆ, ಇನ್ನೊಬ್ಬಳು ನಾವು ದೂರದ ತಾಳಿಕೋಟೆ ಕೊಟ್ಟು ಮದುವೆ ಮಾಡಿದ್ದೀವಿ ಬೂರಾರಾಯರ ಮನೆಯಲ್ಲಿ ಅಂತ ಹೇಳಿದಾಗ ಅವ ಅವತ್ತೇ ನಿರ್ಧಾರ ಮಾಡ್ತಾನೆ, ನಾನು ನನ್ನ ಅಕ್ಕನನ್ನು ನೋಡಬೇಕು ಅಂತ ನಿರ್ಧಾರ ಮಾಡಿ ಜೊತೆಗೆ ಊಟಕ್ಕೆ ಬುತ್ತಿಯನ್ನು ಕಟ್ಕೊಂಡು ಹೊರಟು ಬಂದುಬಿಡ್ತಾನೆ ತಾಳಿಕೋಟೆಗೆ. ದಾರಿಯಲ್ಲಿ ಬರುವಾಗ ದಾರಿ ಕೇಳ್ತಾ 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 ತಾಳಿಕೋಟೆಗೆ ಬರ್ತಾನೆ.
ತಾಯಿ ಮಾತ್ರ ಹೋಗೋದ್ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಬುತ್ತಿಯನ್ನ ಕಟ್ಕೊಂಡು ಹೊರಟು ನಿಂತ. ಆದರೆ ಆ ತಾಯಿಯ ಹೃದಯದಲ್ಲಿ ಮುಂದೆ ಅನಾಹುತವಾಗಬಹುದು ಎನ್ನುವ ಸೂಚನೆ ಇತ್ತೋ ಏನೋ. ಹೀಗೆ ಅಕ್ಕನ ಮನೆಯ ದಾರಿ ಹಿಡಿದು ಹೊರಟ. ಆದರೆ ಇನ್ನು ಚಿಕ್ಕ ವಯಸ್ಸಿನವನು, ಅವನಿಗೆ ಸರಿಯಾದ ದಾರಿ ಗೊತ್ತಿರಲಿಲ್ಲ. ಸಿಕ್ಕವರನ್ನ ಕೇಳ್ತಿದ್ದ, ಇನ್ನು ಚಿಕ್ಕವ್ ನೀನು, ವಾಪಸ್ ಮನೆಗೆ ಹೋಗು ಅಂತ ಹೇಳಿದ್ರು ಕೇಳಲಿಲ್ಲ. ಅವರು ತಾಳಿಕೋಟೆಯ ದಾರಿಯನ್ನ ಹೇಳಲಿಲ್ಲ. ಅವರಿಗೆ ರೈತರ ಬಾರುಕೋಲು ಹಾವಾಗಲಿ, ಕುರುಬರ ಜೋಡು ಚೇಳಾಗಿ ಕಚ್ಚಲಿ ಎಂದು ಶಾಪ ಹಾಕಿ ಮುಂದಕ್ಕೆ ಹೊರಟ. ಅಕ್ಕ ದ್ಯಾಮವ್ವನನ್ನ ಹುಡುಕಿಕೊಂಡು ಸುಲಿಯೆಲ್ಲ ಹೊರಟ. ಆದರೆ ಅದೇ ಸಮಯದಲ್ಲಿ ತಾಳಿಕೋಟೆಯಲ್ಲಿ ಕೋಟೆ ಕಟ್ಟುತ್ತಿದ್ರು. ಬೆಳಗ್ಗೆ ಕಟ್ಟಿದ ಗೋಡೆ ರಾತ್ರಿಯೊಳಗೆ ಬಿದ್ದು ಹೋಗ್ತಿತ್ತು. ಇದು ಆ ರಾಜನಿಗೆ ಚಿಂತೆಯಾಗತೊಡಗಿತ್ತು. ನಂತರ ಆತ ಕೋಟೆ ಹೀಗ್ಯಾಕೆ ಬೀಳ್ತಿದೆ ಎಂದು ಜ್ಯೋತಿಷ್ಯನ ಬಳಿ ಕೇಳಲು ಹೋದ. ಅದೇ ಸಂದರ್ಭದಲ್ಲಿ ತಾಳಿಕೋಟೆಯ ಕೋಟೆಯನ್ನು ಕಟ್ಟುವಂಥ ಕೆಲಸ ನಡೆದಿತ್ತು. ಆದರೆ ಯಾವುದೋ ಕಾರಣಕ್ಕೆ ಕೋಟೆ ಗಟ್ಟಿಯಾಗಿ ನಿಲ್ತಾ ಇರಲಿಲ್ಲ. ಅವಾಗ ಯಾರನ್ನ ಜ್ಯೋತಿಷಿಯನ್ನು ಕೇಳಿದಾಗ ಅವ್ರು ಹೇಳ್ತಾರೆ, ನೀವು ಒಂದು ನರಬಲಿಯನ್ನು ಕೊಡಬೇಕು. ಅದು ಯಾರನ್ನು ಕೊಡಬೇಕು ಅಂದರೆ ತಾಳಿಕೋಟೆ ಪಟ್ಟಣದ ಪೂರ್ವದಿಂದ ಬರುವಂಥ ಮನುಷ್ಯನನ್ನು ನೀವು ಬಲಿ ಕೊಟ್ಟರೆ ಈ ಕೋಟೆ ಗಟ್ಟಿಯಾಗಿ ನಿಲ್ತದೆ ಅನ್ನುವಂಥ ಮಾತು ಹೇಳಿದಾಗ ಆ ಸಂದರ್ಭದಲ್ಲಿ ಈ ಬಾಲಕನಿಗೆ ಈ ಕಥೆ ಗೊತ್ತಿರಲಿಲ್ಲ. ಅವನು ನೇರ ಪೂರ್ವ ದಿಕ್ಕಿನಿಂದ ಪುರ ಪ್ರವೇಶ ಮಾಡ್ತಾನೆ. ಬಂದು ಊರು ಹೊರಗಿರುವಂಥ ಬಾವಿ ಹತ್ತಿರ ಬಂದು ಅಲ್ಲಿರುವಂಥ ಹೆಣ್ಮಕ್ಳು ಕೇಳ್ತಾನೆ, ಈ ರೀತಿ ದ್ಯಾಮವ್ವಳ ಮನೆಯಲ್ಲಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಿ ಹತ್ತಿರದಲ್ಲಿ ಇದೆಯಪ್ಪ, ನಾವು ಹೇಳ್ತೀವಿ, ನಿಮ್ಮ ಅಕ್ಕನ ಕಳಿಸ್ತೀವಿ ಅಂತ ಹೇಳಿ ಅವರು ದ್ಯಾಮವ್ವ ಬಂದು ಹೇಳ್ತಾರೆ, ನಿಮ್ಮ ತಮ್ಮ ಬಂದನವ, ನೀನು ಕರ್ಕೊಂಡು ಹೋಗು ಅಂತ ಹೇಳಿದಾಗ ಕೋಟೆ ಬಲಿಯನ್ನ ಕೇಳುತ್ತಿತ್ತು. ಅದು ಪೂರ್ವ ದಿಕ್ಕಿನಿಂದ ಬರುವವನನ್ನ. ರಾಜನಿಗೆ ಯಾರ ಬಲಿಯಾದ್ರೇನು ಕೋಟೆ ನಿಲ್ಲುವುದು ಮುಖ್ಯವಾಗಿತ್ತು. ಯಾರು ಪೂರ್ವ ದಿಕ್ಕಿನಿಂದ ಬರುತ್ತಾರೋ ಅವರನ್ನ ಹಿಡಿದು ತಂದು ಬಲಿ ಕೊಡಬೇಕು ಎಂದು ರಾಜಾಜ್ಞೆಯನ್ನ ಹೊರಡಿಸಿಬಿಟ್ಟ. ಇದಕ್ಕೆ ಒಂದು ನರಬಲಿ ಆಗಬೇಕು. ಪೂರ್ವ ದಿಕ್ಕಿನಿಂದ ಬರೋ ಯಾರನ್ನಾದರೂ ಬಲಿ ಕೊಟ್ಟರೆ ಈ ಕೋಟೆ ಗಟ್ಟಿಯಾಗಿ ಉಳಿತದೆ, ಇಲ್ಲ ಅಂದರೆ ಇಲ್ಲ, ನೀವು ಕಟ್ಟೋ ಶ್ರಮ ವ್ಯರ್ಥ ಅಂತ. ಆಗ ರಾಜ ಡಂಗುರ ಸಾರಿಸ್ತಾನೆ, ಆ ಪೂರ್ವದ ಕಡೆಯಿಂದ ಬರೋ ಯಾರೇ ಇರಲಿ ಅವರನ್ನು ಹಿಡಿತಂದು ಕೋಟೆ ನಿರ್ಮಿಸ್ತಾ ಇರೋ ಜಾಗದಲ್ಲಿ ಬಲಿ ಕೊಡಬೇಕು ಅಂತ. ಇತ್ತ ಕೋಟೆ ಬೀಳ್ತಿತ್ತು. ಅಕ್ಕನನ್ನ ನೋಡೋದಕ್ಕೆ ತಮ್ಮ ಊರಿಗೆ ಬರ್ತಾನೆ. ಊರಿನವರು ಆಡ್ಕೊಂತಾರೆ. ಆಡಿಕೊಂಡವರ ಮಾತನ್ನ ಸುಳ್ಳಾಗಿಸ್ಬೇಕಿತ್ತು. ಆದರೆ ವಿಧಿ ಆಟನೇ ಬೇರೆ ಆಗಿತ್ತು. ಕೊನೆಗೂ ರಾಜಭಟರ ಕೈಗೆ ತಮ್ಮ ಸಿಕ್ಕದ್ನ. ಕೊನೆಗೂ ತಾಳಿಕೋಟೆಗೋಸ್ಕರ ಇವನ ಬಲಿದಾನವಾಯಿತು. ಆದರೆ ತಮ್ಮನ ಬಲಿದಾನ ಆಯಿತು, ಅಕ್ಕ ಸತ್ತಿದ್ದು ಏನಕ್ಕೆ? ಇದು ವಿಧಿ ಆಟನ ಅಥವಾ ತಮ್ಮನ ಮೇಲಿದ್ದಂತಹ ಪ್ರೀತಿನ? ಎಲ್ಲವನ್ನ ಈಗ ನೋಡಿ. ಸುಲಿಯಲ್ಲನಿಗೆ ತನ್ನನ್ನ ಆಡಿಕೊಂಡವರ ಬಾಯಿ ಮುಚ್ಚಿಸಬೇಕಿತ್ತು. ಅದಕ್ಕೆ ಅಕ್ಕನನ್ನ ಹುಡ್ಕೊಂಡು ತಾಳಿಕೋಟೆಗೆ ಬಂದ. ಆದರೆ ಅಕ್ಕನ ಮನೆ ಈತನಿಗೆ ಹೇಗೆ ಗೊತ್ತು? ಯಾವತ್ತೂ ಬಂದವನಲ್ಲ. ಅಲ್ಲೇ ಬಾವಿಯೊಂದರ ಮುಂದೆ ಕೂತು ಅಲ್ಲಿಗೆ ಬಂದವ್ರನ್ನೆಲ್ಲ ಕೇಳತೊಡಗಿದ, ನನ್ನ ಅಕ್ಕ ದ್ಯಾವಯ್ಯ ಕಂಡಿರ ಅಂತ. ಅವನು ನೇರ ಪೂರ್ವ ದಿಕ್ಕಿನಿಂದ ಪುರ ಪ್ರವೇಶ ಮಾಡ್ತಾನೆ. ಬಂದು ಊರು ಹೊರಗಿರುವಂಥ ಬಾವಿ ಹತ್ತಿರ ಬಂದು ಅಲ್ಲಿರುವಂಥ ಹೆಣ್ಮಕ್ಳು ಕೇಳ್ತಾನೆ, ಈ ರೀತಿ ದ್ಯಾಮವ್ವಳ ಮನೆಯಲ್ಲಿ ಅಂತ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಿ ಹತ್ತಿರದಲ್ಲಿ ಇದೆಯಪ್ಪ, ನಾವು ಹೇಳ್ತೀವಿ, ನಿಮ್ಮ ಅಕ್ಕನ ಕಳಿಸ್ತೀವಿ ಅಂತ ಹೇಳಿ ಅವರು ದ್ಯಾಮವ್ವ ಬಂದು ಹೇಳ್ತಾರೆ, ನಿಮ್ಮ ತಮ್ಮ ಬಂದನವ, ನೀನು ಕರ್ಕೊಂಡು ಹೋಗು ಅಂತ ಹೇಳಿದಾಗ ದ್ಯಾಮವ್ವನನ್ನ ಎಲ್ಲರೂ ಕಂಡಿದ್ದರು. ನನಗೊತ್ತು ಅಂತ ಹೋಗಿ ದ್ಯಾಮವ್ವಳಿಗೆ ನಿನ್ನ ತಮ್ಮ ಬಂದಿದ್ದಾನೆ ಅಂತ ಹೇಳಿದ್ರು. ಅವರು ದ್ಯಾಮವ್ವ ಬಂದು ಹೇಳ್ತಾರೆ, ನಿಮ್ಮ ತಮ್ಮ ಬಂದನವ, ನೀನು ಕರ್ಕೊಂಡು ಹೋಗು ಅಂತ ಹೇಳಿದಾಗ ಅವಳಿಗೆ ನಂಬಿಕೆನೇ ಬರಲಿಲ್ಲ, ನನಗೆ ಯಾರೂ ತಮ್ಮನೇ ಇಲ್ಲ ಅಂತ. ಬಹುಶಃ ಆ ಕಾಲದಲ್ಲಿ ಸಂಪರ್ಕ ಮಾಧ್ಯಮ ಇಲ್ಲದ ಕಾರಣ, ಇವಳನ್ನ ಬಾಲ್ಯದಲ್ಲಿನೇ ತಾಳಿಕೋಟೆ ಕೊಟ್ಟು ಕಳಿಸಿದ ಕಾರಣ ಅವಳಿಗೆ ತನಗೆ ತಮ್ಮ ಇದ್ದುದು ಗೊತ್ತಿರಲಿಲ್ಲ. ಸ್ವತಃ ಅವಳೇ ಬಾವಿ ಹತ್ತಿರ ಬಂದು ತಮ್ಮನನ್ನು ನೋಡಿ ಬರಮಾಡಿಕೊಂಡು ಮನೆ ಹೋಗ್ತಾಳೆ. ತಮ್ಮನಿಗಾಗಿ ಹೋಳಿಗೆ ಊಟವನ್ನ ತಯಾರಿ ಮಾಡಿದ್ಲು. ಆದರೆ ಅಲ್ಲಿಗೆ ಬಂದವರು ರಾಜದೂತರು.
ಯಾರೋ ದೂತರಿಗೆ ಸಂದೇಶವನ್ನು ಮುಟ್ಟಿಸಿರ್ತಾರೆ. ಹೀಗೆ ಪೂರ್ವ ದ್ವಾರದಿಂದ ಒಬ್ಬ ಹುಡುಗ ಬಂದಿದ್ದಾನೆ, ನೀವೇನು ಬಲಿ ಕೊಡಬೇಕಾಗಿತ್ತಲ್ಲ ಅದಕ್ಕೆ ಸೂಕ್ತ ಒಂದು ಬಲಿ ಬಂದಿದೆ ಅಂತಂದಾಗ ಸೈನಿಕರು ಬಂದು ಆ ಸುಲಿಯಲ್ಲನನ್ನು ಎಳೆದುಕೊಂಡು ಹೋಗಲಿಕ್ಕೆ ಅಣಿಯಾಗ್ತಾರೆ. ಸೈನಿಕರು ಬಂದವರೇ ಎಷ್ಟು ಬೇಡಿಕೊಂಡರೂ ಬಿಡದೆ ಸುಲಿಯಲ್ಲನನ್ನ ಎಳೆದುಕೊಂಡು ಹೊರಟರು. ಅವನ ಹಿಂದೆಯೇ ದ್ಯಾಮವ್ವಳು ಕೂಡ ಹೋದಳು. ಮೊದಲೇ ದಿನಾನೇ ಆ ತಮ್ಮನನ್ನು ನೋಡಿದಂಥ ಅಕ್ಕನಿಗೆ ತಮ್ಮನನ್ನು ಈ ರೀತಿ ಬಲಿ ಹೋಗೋದು ಅವಳಿಗೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. ಎಷ್ಟೋ ಪರಿಪರಿಯಾಗಿ ಬೇಡ್ಕೊಳ್ತಾಳೆ, ಬೇಡ ನಮ್ಮ ತಮ್ಮನನ್ನು ಬಲಿ ಕೊಡೋದು ಬೇಡ, ಬಲಿ ಕೊಡೋದೇ ಆದರೆ ನನ್ನನ್ನು ಬಲಿ ಕೊಡ್ರಿ, ನನ್ನ ತಮ್ಮನ ಬೇಡ ಅಂತ ಹೇಳ್ತಾರೆ. ಆದರೆ ಅವರಿಗೆ ಹೃದಯ ಕಠಿಣವಾಗಿತ್ತು. ಯಾವುದೇ ಕಾರಣಕ್ಕೂ ಬಲಿ ಕೊಡದೆ ಬಿಡುವುದಿಲ್ಲ ಎಂದು ಅವರು ಹಠ ಮಾಡಿದರು. ಕೊನೆಗೆ ಇಬ್ಬರನ್ನು ಇದೇ ಕೋಟೆಗೆ ಬಲಿ ಕೊಟ್ಟು ಬಿಟ್ಟರು. ಇನ್ನು ಈ ತಾಳಿಕೋಟೆ ದ್ಯಾಮವ್ವ ಮತ್ತು ಅವಳ ತಮ್ಮ ಸುಲಿಯಲ್ಲನ್ನು ಇಲ್ಲಿ ಜೀವಂತವಾಗಿ ಬಲಿ ಕೊಟ್ಟಂಥ ಕೋಟೆಯ ಈ ಪ್ರವೇಶ ದ್ವಾರದಲ್ಲಿ ಇವತ್ತಿಗೂ ಕೂಡ ಅವಳನ್ನು ಪೂಜಿಸ್ತಾರೆ. ಅಲ್ಲಿ ಇದೇ ನೋಡಿ ಆ ಜಾಗ. ಈಗಲೂ ಇಲ್ಲಿ 2 ಕಿಂಡಿಗಳಿವೆ. ಇದರ ಪಕ್ಕದಲ್ಲೇ ಇರೋ ಸಣ್ಣ ಕಲ್ಲಿನ ಗುಡಿಯಲ್ಲಿ 2 ವೀರಗಲ್ಲುಗಳಿವೆ. ಅದನ್ನ ದ್ಯಾಮವ್ವ ಮತ್ತು ಆತನ ತಮ್ಮ ಅಂತಾರೆ ಇಲ್ಲಿಯವರು. ತಾಳಿಕೋಟೆಗೋಸ್ಕರ ಅಲ್ಲಿ ಅಕ್ಕ ತಮ್ಮನ ಬಲಿದಾನವಾಯಿತು. ಆ ತಾಳಿಕೋಟೆಗೋಸ್ಕರ. ಹಾಗೆ ಆ ತಾಳಿಕೋಟೆಯ ಬಾಗಿಲಿನಲ್ಲಿ ಒಂದು ವಿಚಿತ್ರವಾದಂತ ಪವಾಡ ಇತ್ತಂತೆ. ಏನದು ಎಲ್ಲವನ್ನ ಈಗ ನೋಡಿ. ಪೂರ್ವ ದಿಕ್ಕಿನಿಂದ ಬಂದ ಎಂಬ ಒಂದೇ ಕಾರಣಕ್ಕೆ ಇಬ್ಬರ ಬಲಿಯಾಯಿತು. ನಂತರ ಆಗಿದ್ದೆ ನಿಗೂಢ ರಹಸ್ಯ. ಇಲ್ಲಿ ಕಾಣ್ತಿರೋ ಕಿಂಡಿಗಳ ಮೂಲಕ ದ್ಯಾಮವ್ವ ಸಹಾಯವನ್ನ ಮಾಡ್ತಿದ್ಲಂತೆ. ಭಕ್ತಿಯಿಂದ ಬಂದು ಮದುವೆಗೆ ತಾಳಿಯನ್ನ ಕೇಳಿದ್ರೆ ಈಕೆ ಕೊಡ್ತಿದ್ಲಂತೆ. ಯಾರೋ ಒಬ್ಬ ಕೊಟ್ಟ ತಾಳಿಯನ್ನ ವಾಪಸ್ ಕೊಡದೆ ಹೋಗಿದ್ದಕ್ಕೆ ಅದು ನಿಂತು ಹೋಯಿತಂತೆ. ಅದೇ ಕಾರಣಕ್ಕೆ ಈ ಊರಿಗೆ ತಾಳಿಕೋಟೆ ಎಂದು ಹೆಸರು ಬಂತು ಅಂತಾರೆ. ಅವಳು ಬಡ ಹೆಣ್ಣುಮಕ್ಕಳು ಲಗ್ನಕ್ಕೆ ತಾಳಿಯನ್ನು ಹೋಗಿ ಭಕ್ತಿಯಿಂದ ಕೇಳಿದಾಗ ಆ ಕೋಟೆ ದ್ವಾರ ಬಾಗಿಲದಲ್ಲಿ ಇವತ್ತಿಗೂ ಕಿಂಡಿ ಇದೆ. ತನ್ನ ತಾಳಿಯನ್ನು ಕೊಡ್ತಿದ್ದಳು, ಪ್ರಾಮಾಣಿಕವಾಗಿ ಮತ್ತೆ ಅದನ್ನು ವಾಪಸ್ ಕೊಡ್ತಾ ಇದ್ದರು ತೆಗೆದುಕೊಂಡವರು ಅನ್ನುವಂಥ ಕಥೆ ಇದೆ. ಮುಂದೆ ಯಾವುದೋ ಕಾರಣಕ್ಕೆ ಅದು ಆ ತಾಳಿ ಕೊಡೋದು ಬೇಡುವಂಥದ್ದು ನಿಂತು ಹೋಯಿತು. ಇಂದಿಗೂ ಸಹ ಇಲ್ಲಿ ದ್ಯಾಮವ್ವಳಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಜೊತೆಗೆ ಆಕೆಗೆ ಬಾಗಿನವನ್ನ ಕೂಡ ಅರ್ಪಿಸ್ತಾರೆ. ಇವತ್ತಿಗೂ ಕೂಡ ತಾಳಿಕೋಟೆ ಈ ರಾಜವಾಡೆ ಪರಿಸರದ ಮತ್ತು ಇಡೀ ಊರಿನ ತಾಳಿಕೋಟೆಯ ಸ್ತ್ರೀಯರು ತಾಯಂದಿರು ಆ ಕೋಟೆ ಗೋಡೆಯ ಪ್ರವೇಶದ ದ್ವಾರದಲ್ಲಿರುವಂಥ ದ್ಯಾಮವ್ವಳ ಕಿಂಡಿಯಲ್ಲಿ ತಮ್ಮ ಮನೆಗಳಲ್ಲಿ ಆಗುವಂಥ ಶುಭ ಸಂದರ್ಭಗಳಲ್ಲಿ ಅವಳಿಗೆ ಮೊದಲಿಗೆ ನೈವೇದ್ಯವನ್ನು ಅರ್ಪಿಸಿನೇ ಮನೆಗಳಲ್ಲಿ ಶುಭ ಕಾರ್ಯವನ್ನು ಮಾಡ್ತಾರೆ. ಇವತ್ತಿಗೂ ಕೂಡ ಅದನ್ನು ನೋಡಬಹುದು. ಇಂತಹ ದ್ಯಾಮವ್ವ ಬದುಕಿದ್ದಾಗ ಹಿಟ್ಟಿಗಾಗಿ ಬೀಸುತ್ತಿದ್ದ ಬೀಸುಗಲ್ಲಿದೆ, ಅದೇ ಇದು ಅಂತ ಇಲ್ಲಿನ ಜನ ಹೇಳ್ತಾರೆ. ಇದೇ ಬೀಸುಗಲ್ಲಿನಿಂದ ಮುಂಜಾನೆ ಬೇಗನೆ ಎದ್ದು ಹಿಟ್ಟನ್ನ ಬೀಸುತ್ತಿದ್ದಳಂತೆ. ಇದನ್ನ ಕೇಳಿಸಿಕೊಂಡ ಬೇರೆ ಮನೆಯ ಅತ್ತೆಯರು ಅಮ್ಮಂದಿರು ದ್ಯಾಮವ್ವ ಆಗಲೇ ಎದ್ದು ಹಿಟ್ಟು ಬೀಸುತ್ತಿದ್ದಾಳೆ, ನಿಮಗೇನಾಗಿದೆ ಎಂದು ಬೈತಿದ್ರಂತೆ. ಆ ಹೆಣ್ಣು ಮಕ್ಕಳೆಲ್ಲ ದ್ಯಾಮವ್ವಳಿಗೆ ಶಾಪ ಹಾಕ್ತಿದ್ರಂತೆ. ಆ ದ್ಯಾಮವ್ವ ನೆಸಕಿನಲ್ಲಿ ಎದ್ದು ಜೋಳ ಬೀಸ್ತಿದ್ದಳು. ದ್ಯಾಮವ್ವನ ಹೆಸರಿನಲ್ಲಿ ದೊಡ್ಡದೊಂದು ಬೀಸು ಕಲ್ಲ ಇದೆ. ಆಗ ಹೇಳ್ತಿದ್ರಂತೆ ತಮ್ಮ ಮನೆಯ ಸೊಸೆಯಂದರಿಗೆ, ನೋಡಲ್ಲಿ ಎದ್ದು ದ್ಯಾಮವ್ವ ಜೋಳ ಬೀಸ್ತಾ ಇದ್ದಾಳೆ, ನೀವು ಹೇಳ್ರಿ ಎದ್ದು ಕೆಲಸ ಮಾಡಿರಿ ಅಂತ. ಆ ದ್ಯಾಮವ್ವ ಬೀಸ್ತಿರುವಂಥ ಆ ಬೀಸುಕಲ್ಲು ಇವತ್ತಿಗೆ ಕೂಡ ರಾಜವಾಡೆಯ ಈ ಶಿವಭವಾನಿ ಮಂದಿರದ ಪರಿಸರದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇದೆಲ್ಲದರಿಂದ ದ್ಯಾಮವ್ವ ದೈವತ್ವಕ್ಕೆ ಏರಿದಳು. ಆಕೆಗೆ ಒಂದು ಗುಡಿಯನ್ನು ಸಹ ಕಟ್ಟಿದ್ದಾರೆ ನೋಡಿ, ಇದೇ ಆ ಗುಡಿ. ದ್ಯಾಮವ್ವ ಇಲ್ಲಿ ಸಿಂಹವಾಹಿನಿಯಾಗಿ ಕೂತಿದ್ದಾಳೆ. ಪಾದದ ಕೆಳಗೆ ಶುಂಭ ರಾಕ್ಷಸನಿದ್ದಾನೆ.
ಈಕೆಯನ್ನು ನಂಬಿ ಬಂದವರು ಈವರೆಗೆ ಯಾರೂ ಬರೀ ಕೈಯಲ್ಲಿ ಹೋಗಿಲ್ಲವಂತೆ. ಕೇಳಿದ್ದನ್ನ ಕೊಡುವ ಕರುಣಾ ಸಾಗರಿ ಈ ದ್ಯಾಮವ್ವ ಅಂತಾರೆ. ಅಂದ ಹಾಗೆ ಈ ದೇವಾಲಯವನ್ನ ಯಾರು ಯಾವಾಗ ಕಟ್ಟಿದರು ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಆದರೆ ಅಂದಿನಿಂದ ಇಂದಿನವರೆಗೂ ಕೂಡ ಈಕೆಗೆ ನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಲೇ ಇವೆ. ನೀವು ಸಹ ತಾಳಿಕೋಟೆಗೆ ಹೋದಾಗ ಈಕೆಯ ದರ್ಶನ ಮಾಡಿ ಪುನೀತರಾಗಿ.